ಇದು ನೋಡಿ ನಮ್ಮ ಮೋಹಿತ ಗ್ರೀಟಿಂಗ್ಸ್ ಮಾಡಿರೋದು. ಹ್ಯಾಪಿ ಫಾದರ್ಸ್ ಡೇ. ಫಾದರ್ಸ್ ಡೇ ಮಗ್ನೆ, ಇವತ್ತು ಮದರ್ಸ್ ಡೇ ಅಲ್ಲ, ಫಾದರ್ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಫಾದರ್ಸ್ ಡೇ. ಸೊ ಇವತ್ತು ನಮ್ಮ ಮನೇಲಿ ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹ್ಯಾಪಿ ಫಾದರ್ಸ್ ಡೇ ಮೈ ಫಾದರ್, ಐ ಲವ್ ಯು ಡ್ಯಾಡಿ. ಗೊಂಬೆಗಳಿದಾವೆ, ನಮ್ಮ ಮಕ್ಳಿಗೆ ಭಾರಿ ಇಷ್ಟ ಆಗಿದೆ. ಅದಕ್ಕೆ ನಿಮ್ಮ ಮಾವ ಕೈ ರುಚಿ ತಿನ್ನೋದಕ್ಕೆ ರೆಡಿನಾ? ಸೂಪರ್. ಬಿರಿಯಾನಿ ವಾವ್, ಹೆಂಗೆ ಸೂಪರ್ ಆಗಿ ರೆಡಿ ಆಗಿದೆ. ಮಾವ ಬಿರಿಯಾನಿ ಮಾಡಿದ್ರೆ ಸ್ಮೆಲ್ಗೆ ಎಷ್ಟೊತ್ತಿಗೆ ತಿನ್ಲಿ ಅನ್ನಂಗೆ ಆಗ್ತಾ ಇರುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಸ್ಪೆಷಲ್ಲು ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಫಾದರ್ಸ್ ಡೇ. ಸೊ ಇವತ್ತು ನಮ್ಮ ಮನೇಲಿ ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಮ್ಮಪ್ಪಗೆ ಏನಪ್ಪ ನಿಂದು ಫಾದರ್ಸ್ ಡೇನಾ? ಅಪ್ಪಗೆ ವಿಶ್ ಮಾಡ್ದ ನೀನು ವಿಶ್ ಮಾಡ್ದ ಮೋಹಿತ? ನಮ್ಮ ಮೋಹಿತ ಏನೇ ಸ್ಪೆಷಲ್ ಆದ್ರೂ ಫಸ್ಟು ಗ್ರೀಟಿಂಗ್ ಕಾರ್ಡ್ ರೆಡಿ ಮಾಡ್ತಾನೆ. ನೀನು ಗ್ರೀಟಿಂಗ್ ಕಾರ್ಡ್ ತಗೋಬಾ ಹೋಗು. ಸೊ ನಾನು ಬೆಳಗ್ಗೆಯಿಂದ ನಮ್ಮ ಅಪ್ಪಗೆ ವಿಶ್ ಮಾಡಿಲ್ಲ. ಸೊ ಒಂದೇ ಸರಿ ಈವ್ನಿಂಗು ನಮ್ಮ ಅಪ್ಪ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ವಿಶ್ ಮಾಡೋಣ, ಕೇಕ್ ಕಟ್ ಮಾಡಿಸಿ ವಿಶ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ವಿಶ್ ಮಾಡಿಲ್ಲ. ಸೊ ಇವಾಗ ಸರ್ಪ್ರೈಸ್ ಆಗಿ ನಮ್ಮ ಅಪ್ಪಗೆ ಗೊತ್ತಿಲ್ದರ ಕೇಕ್ ತಂದಿದ್ದೀವಿ. ಈಗ ಕೇಕ್ ಕಟ್ಟಿಂಗ್ ಮಾಡಿಸ್ತೀರಿ. ಇದು ನೋಡಿ ನಮ್ಮ ಮೋಹಿತ ಗ್ರೀಟಿಂಗ್ಸ್ ಮಾಡಿರೋದು ಅವರಪ್ಪಗೆ ಅಂತ. ಚೆನ್ನಾಗಿ ಮಾಡಿದ್ದಾಳೆ ಡಿಫ್ರೆಂಟಾಗಿ. ಒಳಗಡೆನೂ ಏನೋ ಇದೆ ಅಂತೇಳಿ. ಪೇಪರ್ ಒಳಗಡೆ ಒಂದು ಪೇಪರ್ ಮಾಡಿದ್ದಾಳೆ. ಹ್ಯಾಪಿ ಫಾದರ್ಸ್ ಡೇ ಮೈ ಫಾದರ್, ಐ ಲವ್ ಯು ಡ್ಯಾಡಿ. ಚೆನ್ನಾಗಿದೆ. ಹಾಕ್ಕೊಂಡಿಲ್ವಾ? ಹಾಕೋ ತಿನ್ಕೊಡು. ಕೇಕು ನಾನು ಹೆಂಗೆ ಸೆಲೆಕ್ಟ್ ಮಾಡಿದೆ ಅಂದರೆ ಮಕ್ಳಿಗೆ ಸೆಲೆಕ್ಟ್ ಮಾಡೋದಂಗೆ ಮಾಡಿದ್ದೀನಿ. ಚೆನ್ನಾಗಿದೆ ಕೇಕು. ಇಲ್ಲಿ ನೋಡಿ ಗೊಂಬೆಗಳಿದ್ದಾವೆ. ನಮ್ಮ ಮಕ್ಳಿಗೆ ಭಾರಿ ಇಷ್ಟ ಆಗಿದೆ. ಅವ್ರ ಬರ್ತ್ಡೇ ಟೈಮಲ್ಲಿ ಈ ಥರ ಸಿಕ್ಕಿಲ್ಲ. ಸೊ ಫಾದರ್ಸ್ ಡೇಗೆ ಸಿಕ್ಕಿದೆ. ಸೊ ಈಗ ಕೇಕ್ ಕಟ್ಟಿಂಗ್ ಟೈಮು. ನಾವಪ್ಪ ಕೇಕ್ ಕಟ್ ಮಾಡಿಸ್ತಾ ಇದ್ರಿ. ಇಲ್ಲಿ ನೋಡಿ ಸಪೋರ್ಟಿಂಗ್ ವೈಫು. ಹ್ಯಾಪಿ ಫಾದರ್ಸ್ ಡೇ ತಾತಾ ಪೀಕಿ. ನಮ್ಮ ಬುದ್ಧನೂ ವಿಶ್ ಮಾಡ್ತಾ ಇದ್ದಾನೆ. ಅಂಟ್ತಾ ಇಲ್ಲ, ಅದು ಡಮ್ ಅನ್ಬಿಡುತ್ತೆ. ಹುಷಾರಪ್ಪ. ಓ ಹಂಗೆ ಚಾಕು ಕೊಡು ಮಗ್ನೆ. ಗೊಂಬೆ ಎಲ್ಲರಿಗೂ ಗೊಂಬೆ ಮೇಲೆ ಕಣ್ಣು, ಮಕ್ಳಿಗಲ್ಲ ಅದಕ್ಕೆ. ಆ ಅಂಗಡಿ ಆಗಿದ್ರೆ ಕೇಕ್ ಚೆನ್ನಾಗಿದೆ. ಹ್ಯಾಪಿ ಫಾದರ್ಸ್ ಡೇ ಅಪ್ಪ. ಹೋಗ್ರಿ ನೀವು. ಇವರೆಲ್ಲ ಗೋರ್ತಾವ್ರೆ. ಸಾಕು, ಪ್ಲೇಟ್ ಎತ್ಕೊ ಬರ್ರಿ. ಪ್ಲೇಟ್ ನಮ್ಮ ಅಪ್ಪಗೆ ಸರ್ಪ್ರೈಸಾಗಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ದಾಯ್ತು. ಇವಾಗ ಅಡುಗೆ ನಾವು ಬಿರಿಯಾನಿ ಮಾಡ್ಕೊಡ್ತೀವಪ್ಪ ಅಂತಂದರೆ ನೀವು ಮಾಡೋ ಗ್ರೀನ್ ಕಲರ್ ಬಿರಿಯಾನಿ ಬೇಡ ಅಂದ್ಬಿಟ್ಟು ನಮ್ಮ ಅಪ್ಪನೇ ಬಿರಿಯಾನಿ ಮಾಡೋಕ್ಕೆ ನಿಂತಿದ್ದಾರೆ. ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ಸೊ ನಮ್ಮಪ್ಪ ಆಲ್ರೆಡಿ ಬಿರಿಯಾನಿ ರೆಸಿಪಿ ನೋಡಿದ್ದೀರಾ. ಬಟ್ ಆದರೂ ಒಂದ್ಸರಿ ನಮ್ಮಪ್ಪ ಕೆಲಸ ಮುಗಿಸ್ ಬಂದ್ರೂ ರೆಸ್ಟ್ ಮಾಡ್ದಿದ್ರೆ ಹೆಂಗೆ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ನೋಡಿ. ಬಿರಿಯಾನಿಗೆಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಅತ್ತಿಗೆ ಎಲ್ಲ ಹೆಚ್ಚಿಟ್ಟಿದ್ದಾರೆ. ಸೊ ಇಲ್ಲಿ ಬಿರಿಯಾನಿ ಪಾತ್ರೆ ಇಟ್ಟಿದ್ದಾರೆ. ರೆಸಿಪಿ ಏನು ತೋರಿಸ್ತಾ ಇಲ್ಲ. ನಮ್ಮಪ್ಪ ನೋಡಿ ಬಿರಿಯಾನಿ ಮಾಡ್ತಿದ್ದಾರೆ. ಬಿರಿಯಾನಿ ರೆಸಿಪಿ ತೋರಿಸಿದ್ದೀನಿ. ಸೊ ಸೇಮ್ ಬಿರಿಯಾನಿ ಮಾಡ್ತಿದ್ದಾರೆ ನಮ್ಮಪ್ಪ. ನಮ್ಮ ಅತ್ತಿಗೆ ನಮ್ಮ ಅಪ್ಪಂಗೆ ಹೆಲ್ಪ್ ಮಾಡ್ತಿದ್ದಾರೆ. ನಾನಿಲ್ಲಿ ಪೆಪ್ಪರ್ ಚಿಕನ್ ನಮ್ಮ ಅಪ್ಪಂಗೆ ಇಷ್ಟ, ಇದೊಂದಾದರೂ ನಾನು ಮಾಡ್ತಿದ್ದೀನಿ. ಈ ರೆಸಿಪಿ ನಮ್ಮ ಅಪ್ಪಂಗೆ ಗೊತ್ತಿಲ್ಲ, ಅದಕ್ಕೆ ನಾನೇ ಮಾಡ್ತಾಯಿದ್ದೀನಿ. ನಮ್ಮ ಅತ್ತಿಗೆ ಇಲ್ಲಿ ಬೆಳಗ್ಗೆ ಅವ್ರ ಮಗಳಿಗೆ ಅಂತ ಮಶ್ರೂಮ್ ಎಲ್ಲ ರೆಡಿ ಮಾಡ್ತಿದ್ದಾರೆ. ಬೆಳಗ್ಗೆ 7:30ಗೆಲ್ಲ ಮೋಹಿತ ಸ್ಕೂಲ್ಗೆ ಹೋಗಬೇಕು. ಸೊ ಅದಕ್ಕೆ ಇವಾಗಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ತಕ್ಷಣಕ್ಕೆ ಎದ್ದು ಮಾಡ್ಕೊಳಕ್ಕಾಗತ್ತೆ ಅಂತ. ನಮ್ಮಪ್ಪ ತಂದಿದ್ರೆ ಚಿಕನ್ ಜಾಸ್ತಿ ತಂದಿರೋರು, ನಾನು ಸ್ವಲ್ಪ ಕಮ್ಮಿ ತಂದಿದ್ದೀನಿ. ಒನ್ ಟೈಮ್ಗೆ ನಾಳೆ ಸೋಮವಾರ ತಿನ್ನೋಕ್ಕಾಗಲ್ಲ, ಅದಕ್ಕೆ ಒನ್ ಟೈಮ್ಗೆ ಆಗಲಿ ಅಂದ್ಬಿಟ್ಟು ಸ್ವಲ್ಪನೇ ಚಿಕನ್ ತಂದಿದ್ದೀನಿ. 1.5 kg ತಂದಿದ್ದೀನಿ ಅನಿಸುತ್ತೆ. ಸೊ ನಮ್ಮ ಮನೇಲಿ ತುಂಬ ಜನ ಇದ್ದೀವಿ, ಎಲ್ಲರಿಗೂ ಸಾಕಾಗುತ್ತೆ. ಮತ್ತು ನಮ್ಮ ಮನೇಲಿ ನಾಯಿ ಸಹ ಇದೆ, ನಾಯಿಗೂ ಸ್ವಲ್ಪ ಬೇಕು ಚಿಕನ್ನು. ಸೊ ಎಲ್ಲರಿಗೂ ಸೇರಿ 1.5 kg ತಂದಿದ್ದೀವಿ ಬೆರಿಗೆ. ಸೊ 1.5 kg ಚಿಕನ್ ತಂದಿದ್ದೀನಿ. ಅದರಲ್ಲಿ ಸಿಂಪಲ್ಲಾಗಿ ಚಿಕ್ಕವರಲ್ವಾ ಸ್ವಲ್ಪನೇ ತರೋದು. ನಮ್ಮ ಅಪ್ಪ ಆಗಿದ್ದಿದ್ರೆ ಮಟನ್ನು ಚಿಕನ್ ಎಲ್ಲ ಜಾಸ್ತಿ ತಂದಿರೋರು. ಬ್ಯುಸಿ ಇದ್ದಿದ್ರ ಕಾರಣ ಅವ್ರು ತಂದಿಲ್ಲ. ಸೊ ನಾವೇ ತಗೊಬಂದ್ವಿ. ಏನಪ್ಪ ಎತ್ಕೊಳಲ್ಲ ನಿನ್ನ? ನೋಡಿ ನಾನಿಲ್ಲಿ ಪೆಪ್ಪರ್ ಚಿಕನ್ಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮಪ್ಪ ಇಲ್ಲಿ ಆಲ್ಮೋಸ್ಟ್ ರೆಡಿ, ಮನೆಯೆಲ್ಲ ಗಮ್ಮನ್ನಿಸ್ತಿದ್ದಾರೆ ಆಲ್ರೆಡಿ. ಇನ್ನು ಎಷ್ಟೊತ್ತಪ್ಪ ಬಿರಿಯಾನಿ ಆಗೋಕ್ಕೆ? ಅಲ್ಲ ನಾವು ಮಾಡ್ತೀವಿ ಅಂದ್ರಲ್ಲ, ಯಾಕಪ್ಪ ನೀನೇ ಮಾಡ್ತಾ ಇರೋದು? ಫಾದರ್ಸ್ ಡೇ ದಿನ ಯಾವಾಗ್ಲೂ
ತಂದೆ ಕೈಯಿಂದ ಮಾಡಿಸಿ ಹಾ ಮಕ್ಕಳಿಗೆ ಸೊಸೈಟಿಗೆ ಧರ್ಮಪತ್ನಿಗೆ ಎಲ್ಲಾರ್ಗು ತಿಳಿಸಿದ್ರೆ ಅದು ಆನಂದ. ಅದು ಫಾದರ್ಸ್ ಡೇ ದಿನ ಪ್ರೀತಿ, ತಂದೆ ಮೇಲೆ ಇರೋ ಪ್ರೀತಿ, ಮಾವನ ಮೇಲೆ ಇರೋ ಪ್ರೀತಿ. ನಮ್ಮಮ್ಮ ಮದರ್ಸ್ ಡೇ ದಿನ ನಮ್ಮ ಕೈಲೇ ಅಡುಗೆ ಮಾಡಿಸ್ತಪ್ಪ. ನೋಡಿ ನಮ್ಮಪ್ಪ ನೋಡಿ, ಫಾದರ್ ಎಷ್ಟು ಒಳ್ಳೆಯವ್ರು ಇರ್ತಾರೆ. ನಮ್ಮಮ್ಮ ನಮ್ಮ ಕೈಲೇ ಅಡುಗೆ ಮಾಡಿಸ್ತು ಮದರ್ಸ್ ಡೇ ದಿನಾನು. ಅದಕ್ಕೆ ನಿಮ್ಮ ಮಾವ ಕೈ ರುಚಿ ತಿನ್ನೋದಕ್ಕೆ ರೆಡಿನಾ? ರೆಸ್ಟು ನಮ್ಮ ಅತ್ತೆಗೆ ಇವತ್ತು. ಆ್ಯಕ್ಚುಲಾಗಿ ಮಾಡ್ತೀನಿ ಅಂದ್ರೆ ನಮಗೆ ಖುಷಿ. ಅರ್ಧ ಕೆಲಸ ನಾವು ಮಾಡ್ಕೊಟ್ಟಿರ್ತೀವಿ. ನಮ್ಮಪ್ಪ ಹೆಂಗೆ ಅಂದರೆ ನಮ್ಮನ್ನು ಅಡುಗೆ ಮನೆಗೆ ಸೇರಿಸಲ್ಲ. ಸೊ ಅದಕ್ಕೆ ಖುಷಿ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಹೊರಗಡೆ ಕೂತಿರ್ತೀವಿ. ನಾವಪ್ಪ ಹೋಗಿ ಹೊರಗಡೆ ಹಾಂ ಏನಕ್ಕೂ ಕರೆಯಲ್ಲ, ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರ್ತೀವಿ. ಸೊ ಏನಕ್ಕೂ ಕರೆಯಲ್ಲ. ಸೊ ನಮ್ಮ ಅತ್ತಿಗೆ ಫುಲ್ ರೆಸ್ಟ್ ಇವತ್ತು. ಗಂಡು ಮಕ್ಳು ಅಡುಗೆ ಮಾಡಬೇಕು ಅಂದರೆ ಗೊತ್ತಲ್ಲ, ನಾವೆಲ್ಲ ಫುಲ್ ರೆಡಿ ಮಾಡಿ ಒಂದು ಕಡೆ ಇಟ್ಟಿಲ್ಲ ಅಂದರೆ ಆಗ ಕರಿತಿರ್ತಾರೆ. ಸೊ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಸೊ ಬಿರಿಯಾನಿ ಸ್ಮೆಲ್ಲು ಗಮ್ ಅಂತಿದೆ. ಇನ್ನೇನು ತಿನ್ನೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ, ತಿನ್ನಬೇಕು. ಮಾವ ಬಿರಿಯಾನಿ ಮಾಡಿದ್ರೆ ಸ್ಮೆಲ್ಗೆ ಎಷ್ಟೊತ್ತಿಗೆ ತಿನ್ಲಿ ಅನ್ನಂಗೆ ಆಗ್ತಾ ಇರುತ್ತೆ. ನಾವೇ ಮಾಡಿದ್ರೆ ಅದ್ರ ಸ್ಮೆಲ್ಗೆ ನನ್ನ ಊಟನೇ ಸೇರಲ್ಲ. ಈ ಕೋತಿ ಚೇಷ್ಟೆಗಳು ನೋಡಿ. ಇಳಿರಪ್ಪ, ಸ್ಕ್ರೀನ್ ಎಲ್ಲ ಹೋಗುತ್ತೆ. ಬಿಡ ಕೈ. ಏನಪ್ಪ ಅಪ್ಪ, ನನ್ನ ಮಗ ಅಂತೂ ಇಂತೂ ಮಾತು ಕಲ್ತಪ್ಪ. ನನಗೆ ಟೆನ್ಷನ್ ಆಗ್ಬಿಟ್ಟಿತ್ತು. ಕಲಿತಾರೆ ಆರಾಮಾಗಿ. ಜನ ಹೆಂಗ್ ಟೆನ್ಷನ್ ಇಡ್ತಾರೆ ಅಂದರೆ 3 ವರ್ಷ ಮಗು ಮೇಲೆ ಹೆಂಗೆ ಪ್ರೆಷರ್ ಆಗ್ತಾರೆ ಅಂದರೆ, ನಿಮ್ಮ ಮಗ ಇನ್ನೂ ಮಾತಾಡಿಲ್ವಾ ಅಂದ್ಕೊಂಡೆ ನಮ್ಮ ಅದಕ್ಕೆ ಫುಲ್ ಪ್ರೆಷರ್ ಆಗ್ಬಿಟ್ಟಿದ್ರು. ಈಗ 3 ವರ್ಷ ಕಂಪ್ಲೀಟ್ ಆದಮೇಲೆ ಅವನು ಆರಾಮಾಗಿ ಮಾತಾಡ್ತಿದ್ದಾರೆ. ಏನೇನೋ ಪ್ರಯೋಗ ಮಾಡಿದ್ರು ನಮ್ಮ ಅದಕ್ಕೆ. ನಾರ್ಮಲಾಗಿ ಎಲ್ಲರಿಗೂ ಗೊತ್ತಲ್ಲ, ಹಳೆ ಕಾಲದವರು ಗಂಟೆಲಿ ನೀರು ಕುಡಿಸಿದ್ರೆ ಮಾತಾಡ್ತಾರೆ ಅಂತೆಲ್ಲ. ಸೊ ನಮ್ಮ 4ನೇ ವಾರ ಗಂಟೆ ನೀರು ಕುಡಿದು ನಮ್ಮ ಮನೆ ಗಂಟೆ ತುಂಬ ಲೊಳ ಅಂತ ಇದೆ. ಮಾತಾಡ್ತಾನೆ ಇರ್ತಾರೆ ದಿನ ಪೂರ್ತಿ. ಏನ್ ತಿಂದೆ ನೀನು? ಊಟ ಕೇಕ್ ಅಂತೆ. ನಿಂಗೆ ಏನ್ ಬೇಕು? ಏನ್ ಇಷ್ಟ ನಿಂಗೆ? ಏನ್ ಇಷ್ಟ ನಿಂಗೆ? ನಮ್ಮ ಬುದ್ಧನ್ಗೆ ಅಲ್ಲಿ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ಬೋದು ನೀವು. ಆಟ ಸರಿ ಮಗನೆ, ಅಲ್ಲಿ ಜಲಸಿ ಆಗೋಯ್ತು. ಬುದ್ಧನ್ ತೋರಿಸ್ತಾ ಇದ್ದೀನಿ ಅಂತ ಮೂಡ್ಲುಗೆ ಬಂದ್ಬಿಟ್ಟು ಆ ಪಪ್ಪಿ ಅನ್ಕೊಂಡು. ಲಾಸ್ಟ್ ಟೈಮ್ ನೀವು ವ್ಲಾಗಲ್ಲಿ ನೋಡಿರ್ಬೋದು, ಬುದ್ಧ ಪಿಜ್ಜಾ ತಿನ್ಬಿಟ್ಟು ಅವತ್ತಿಂದ ಪಿಜ್ಜಾ ಅಂತ ಕೇಳ್ತಾನೆ ಇದ್ದಾನೆ. ಪಿಜ್ಜಾ. ಸೊ ನಮ್ಮ ಅದಕ್ಕೆ ಹೊರಗಡೆ ತಿನ್ಸೋದು ಬೇಡ, ಮನೇಲೇ ಮಾಡೋಣ ಪಿಜ್ಜಾ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ನೆಕ್ಸ್ಟ್ ರೆಸಿಪಿ ಪಕ್ಕಾ ನಮ್ಮದ್ರಲ್ಲಿ ಪಿಜ್ಜಾ ಬರುತ್ತೆ. ಅಷ್ಟೇ ಅಪ್ಪ. Happy Father's Day, Appa. Happy Father's Day. Happy Father's Day. Happy Father's Day, Tata. ಅಪ್ಪಗೆ Happy Father's Day, Appa ಮತ್ತೆ ತಾತ. ಬಾ ಬುದ್ಧ, ನೀನು ಹೇಳು ಬಾ ಮಗನೆ. Tata. ಹಾ ಆಮೇಲೆ Happy Father. ನನ್ನ ಮಗ ನೋಡಿ ಮದರ್ಸ್ ಡೇಗೆ ಮನೇಲೇ ಇರೋ ಹೂವನ ತಗೊಬರ್ತಿದ್ದಾನೆ. Happy Father's Day. ಫಾದರ್ಸ್ ಡೇ ಮಗನೇ, ಇವತ್ತು ಮದರ್ಸ್ ಡೇ ಅಲ್ಲ, ಫಾದರ್ಸ್ದಾ. ಅಪ್ಪಂಗೆ ಕೊಡ್ಲಾ ಇದನ್ನ? ನಾನೇ ಇಟ್ಕೊಂಡ್ಲಾ? ಹೆಂಗೆ ಮುಡ್ಕೊಂಡ್ಲಾ ಇದನ್ನ? ಮುಡ್ಕೊಂಡ್ಲಾ ಹಿಂಗೆ? ಚಿಕನ್ ಮಾಡ್ತಾ ಇದ್ದೀನಿ, ನೋಡ್ಬೋದು. ಇಲ್ಲಿ ನೋಡಿ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕಿದ್ದೀನಿ, ಯಾಕಂದರೆ ಚಳಿಗೆ ತುಂಬ ಒಳ್ಳೆಯದು. ಕೋಲ್ಡು ಕಾಫ್ ಅದೇನಾದರೂ ಆಗಿದ್ರೆ ಕಮ್ಮಿ ಆಗುತ್ತೆ, ಅದಕ್ಕೆ ಬೆಳ್ಳುಳ್ಳಿ ಹೆಚ್ಚಾಗಿ ಹಾಕ್ಕೊಂಡಿದ್ದೀನಿ. ಮತ್ತು ಪೆಪ್ಪರ್ ಚಿಕನ್ಗೆಲ್ಲ ಬೆಳ್ಳುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಮಧ್ಯೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ಹಾಕಿದ್ದೀನಿ. ಇಲ್ಲಿ ನಮ್ಮಪ್ಪ ಬಿರಿಯಾನಿಗೆ ಎಲ್ಲ ಆಲ್ಮೋಸ್ಟ್ ಹಾಕಿ ರೆಡಿ ಮಾಡಿ ನೀರು ಕುದೀಲಿ ಅಂದ್ಬಿಟ್ಟು ಹೋಗಿದ್ದಾರೆ. ಸೊ ಇನ್ನೊಂದು 10 ಮಿನಿಟ್ಸ್ ಆದರೆ ಎಲ್ಲ ರೆಡಿಯಾಗಿಬಿಡುತ್ತೆ. ಅಂದರೆ ಇವತ್ತೇನು ಜಾಸ್ತಿ ಐಟಮ್ಸ್ ಮಾಡ್ತಾಯಿಲ್ಲ, ಸಿಂಪಲ್ಲಾಗಿ ನಾರ್ಮಲಾಗಿ ಬಿರಿಯಾನಿ ಪೆಪ್ಪರ್ ಡ್ರೈ ಮಾಡ್ಕೊತಾ ಇದ್ದೀವಿ ಅಷ್ಟೇ. ಸ್ವೀಟ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಲ್ರೆಡಿ ಕೇಕ್ ತಿಂದಿದ್ವಿ, ಅದೇ ಹೆವಿ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ಬೇಡ, ಸ್ವೀಟ್ ಜಾಸ್ತಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇಷ್ಟೊತ್ತಲ್ಲಿ ತಿನ್ನೋದಕ್ಕೂ ಆಗಲ್ಲ, ನೈಟ್ ಟೈಮು. ಮಧ್ಯಾಹ್ನನೇ ಮಾಡಿದ್ರೆ ಸ್ವೀಟ್ ಎಲ್ಲ ಮಾಡಿರ್ತಿದ್ವಿ, ನೈಟ್ ಮಾಡ್ತಿರೋದ್ರಿಂದ ಏನೂ ಮಾಡಿಲ್ಲ. ಸೊ ಸಾಕು, ಕೇಕ್ ತಿಂದಿದ್ದೀವಿ, ಸ್ವೀಟು ಅಂದ್ಬಿಟ್ಟು ಪೆಪ್ಪರ್ ಡ್ರೈ ಮತ್ತು ಚಿಕನ್ ಮಾತ್ರ ಮಾಡ್ತಾಯಿದ್ವಿ. ತಪ್ಪ ಅಡುಗೆ ಇನ್ನು 10 ನಿಮಿಷ ಮನೆ ದಮ್ ಕೊಡ್ತೀನಿ. ಬಿಸಿ ಈಗ ನೋಡು, ಇಲ್ಲಿ ಪೆಪ್ಪರ್ ಚಿಕನ್ ಮೊಟ್ಟೆ, ಇದು ಬಿರಿಯಾನಿ. ಈಗ ದಮ್ಗಿಡ್ಬೇಕು. ಕೆಲವೇ ಕ್ಷಣಗಳಲ್ಲಿ ದಮ್ಗಿಡ್ತೀನಿ. ಆ ನಂತರ ತಿನ್ನೋದು ನಿಂಬೆಹಣ್ಣು, ಈರುಳ್ಳಿ, ಸೌತೆಕಾಯಿ, ಪುದೀನ ಚಟ್ನಿ, ಮೊಸರು ಬಜ್ಜಿ ಎಲ್ಲ ರೆಡಿ ಮಾಡಿಕೊಡ್ತೀನಿ.
ಆರಾಮಾಗಿ ಕೂತ್ಕೊಂಡು ನಾವೆಲ್ಲ ಜೊತೆ ಫಾದರ್ಸ್ ಡೇ ದಿನ ಎಲ್ಲರೂ ಕೈ ತುತ್ತು ತಿನ್ನಿಸ್ತೀನಿ. ಸರಿನಪ್ಪ, ನಾವು ಕೈ ತುತ್ತಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಚಿಕನ್ ತುತ್ತು ಇವತ್ತು ಸ್ಪೆಷಲ್ ಚಿಕನ್ನು. ಮಟನ್ನು ತಂದಿದ್ರೆ ಚೆನ್ನಾಗಿರೋದು, ಗಮ್ಮಂತಿದೆ. ಪೆಪ್ಪರ್ ಚಿಕನ್ನು ನಾನು ಮಾಡಿದ್ದು. ಬಿರಿಯಾನಿ ಅಂತೂ ನೆಕ್ಸ್ಟ್ ಲೆವೆಲ್ಲು. ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ, ನಮ್ಮ ಅತ್ತೆ ಅಂತೂ ಒಂದು 10 ಸರಿ ಹೇಳಿದ್ರು ಹೊಟ್ಟೆ ಹಸಿವಾಗ್ತಿದೆ. ನಮ್ಮಪ್ಪ ಅಡುಗೆ ಮಾಡ್ತಾಯಿದ್ರೆ ನಮ್ಮನೇಲಿ ಎಲ್ಲರಿಗೂ ಹೊಟ್ಟೆ ಹಸಿವಾಗುತ್ತೆ, ಯಾಕಂದರೆ ಅಷ್ಟು ಗಮ್ಮಂತಿರುತ್ತೆ ಬಿರಿಯಾನಿ. ನೀವು ಒಂದ್ಸರಿ ರೆಸಿಪಿ ನೋಡಿ ಟ್ರೈ ಮಾಡಿ. ನೀನಪ್ಪ ಸೂಪರ್. ಸೊ ನೀವು ಒಂದ್ಸರಿ ರೆಸಿಪಿ ನೋಡಿ ಟ್ರೈ ಮಾಡಿ, ಸೂಪರಾಗಿ ಬರುತ್ತೆ ನಿಜವಾಗ್ಲೂ. ಸಿಂಪಲ್ಲು, ಸೊ ಬೇಗ ಮಾಡ್ಕೊಬೋದು, ರುಬ್ಬೋದು ಅದು ಇದು ಏನೂ ಇರಲ್ಲ, ಅಷ್ಟಾಗಿ ಸಿಂಪಲಾಗಿ ಮಾಡ್ಕೊಬೋದು. ಬಟ್ ಒಂದ್ಸರಿ ಆಂಬೂರ್ ಬಿರಿಯಾನಿ ನಮ್ಮ ಅಪ್ಪ ಕೈಯಲ್ಲಿ ಮಾಡಿಸಿದ್ದೀನಿ, ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ನಮ್ಮ ಅದಕ್ಕೆ ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ? ಅದಕ್ಕೆ ಕಷ್ಟಪಟ್ಟು ಮೊಸರು ಬಜ್ಜಿ ಮಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಅಡುಗೆ ಮನೆಗೆ ನೀವು ಬಂದಿಲ್ಲ ಅಂದರೆ ಕಂಪ್ಲೀಟ್ ಆಗಲ್ಲ ಅಲ್ವಾ? ಅದಕ್ಕೆ ಅಡುಗೆ ಮನೆಗೆ ಕೊನೆ ಕ್ಲೀನ್ ಮಾಡೋಕ್ಕಾದ್ರೂ ಬರಲೇಬೇಕು, ನನ್ನ ಅಟೆಂಡೆನ್ಸ್ ಇರಲೇಬೇಕು. ಯಾಕಂದರೆ ಅಡುಗೆ ಮನೆ ಓನರ್ ಇವರೇ ನಮ್ಮ ಮನೇಲಿ. ಅಡುಗೆ ಮನೆ ಕೀ ಫುಲ್ ನಂದೇ. ಹಾಂ, ಇನ್ವಿಸಿಬಲ್ ಕೀ ವಿಸಿಬಲ್ ಕೀ ಇಲ್ಲ, ಇನ್ವಿಸಿಬಲ್ ಕೀ ಅವ್ರದ್ದೇ ಫುಲ್ ಹ್ಯಾಂಡ್ ಓವರು. ಲಾಸ್ಟಲ್ಲಿ ಫೈನಲ್ ಆಗಿ ಮೊಸರು ಬಜ್ಜಿ ಮರ್ತೋಗಿದ್ವಿ, ಬಂದು ಮೊಸರು ಬಜ್ಜಿ ಮಾಡ್ತಾ ಇದ್ದಾರೆ. ಎಲ್ಲ ಊಟ ರೆಡಿಯಾಗಿದೆ, ಇವಾಗ ಊಟ ಮಾಡೋದಷ್ಟೇ ಬಾಕಿ. ಇಲ್ಲಿ ನೋಡಿ ಬಿರಿಯಾನಿ, ವಾವ್ ಹೆಂಗೆ ಸೂಪರಾಗಿ ರೆಡಿಯಾಗಿದೆ. ಮತ್ತು ಇಲ್ಲಿ ಪೆಪ್ಪರ್ ಚಿಕನ್, ಮೊಟ್ಟೆ, ಮೊಸರು ಬಜ್ಜಿ ಮತ್ತು ಸೌತೆಕಾಯಿ. ಸೊ ಎಲ್ಲ ರೆಡಿಯಾಗಿದೆ, ಇವಾಗ ತಿನ್ನೋದಷ್ಟೇ ಬಾಕಿ ಇರೋದು. ಎಲ್ಲರೂ ತಿಂತೀವಿ, ಮಕ್ಕಳೆಲ್ಲ ರೆಡಿ ಇದ್ದಾರೆ. ಸೊ ಬನ್ನಿ ಊಟ ಮಾಡೋಣ. ಎಲ್ಲರೂ ಇವಾಗ ಊಟನ ಎಂಜಾಯ್ ಮಾಡ್ತೀವಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವಿನಿ ಸನಿಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.